ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ ಅಧ್ಯಾಯ 2ರಲ್ಲಿ ಎರಡನೇ ಘಟಕವಾದಂತಹ ರಾಜ್ಯ ಮತ್ತು ಸಮಾಜದ ನಡುವಿನ ಸಂಬಂಧಗಳನ್ನು ಕುರಿತು ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳೇ, ರಾಜ್ಯ ಮತ್ತು ಸಮಾಜ ಎರಡು ವಿಭಿನ್ನವಾದಂತಹ ಸಂಸ್ಥೆಗಳು ಮತ್ತು ಪರಸ್ಪರ ಪೂರಕವಾದಂತಹ ಸಂಸ್ಥೆಗಳು ಅನ್ನುವಂತಹ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಹಾಗೆಯೇ ಸಮಾಜ ಅಂದರೆ ಏನು, ರಾಜ್ಯ ಅಂದರೆ ಏನು ಅನ್ನುವಂತಹ ವಿಚಾರವನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಸಮಾಜ ಅಂದರೆ ಏನು ಅಂತ ಹೇಳಿದ್ರೆ, ಮಾನವ ಸಂಬಂಧಗಳ ಬಲೆಯನ್ನು ಸಮಾಜ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಮಾನವ ಸಂಬಂಧಗಳ ಬಲೆಯನ್ನು ಸಮಾಜ ಎಂದು ಕರೆಯುತ್ತಾರೆ. ಈ ಸಮಾಜ ಅಂತಕ್ಕಂಥದ್ದು ಕುಟುಂಬ, ವರ್ಗ, ಜಾತಿ, ಶಾಲಾ ಕಾಲೇಜುಗಳು, ಗೆಳೆಯರ ಬಳಗ, ಹೀಗೆ ಅನೇಕ ಸಂಸ್ಥೆಗಳು ಈ ಸಮಾಜದ ವ್ಯಾಪ್ತಿಗೆ ಬರುತ್ತವೆ ಅಂತಕ್ಕಂಥದ್ದು. ಸೊ ಹಾಗೆಯೇ ಇಲ್ಲಿ ಸಮಾಜ ಮತ್ತು ರಾಜ್ಯ ಎರಡು ಪರಸ್ಪರ ವಿಭಿನ್ನವಾದಂತಹ ಸಂಸ್ಥೆಗಳಾಗಿದ್ದರೂ ಸಹ ಪರಸ್ಪರ ಪೂರಕವಾದಂತಹ ಸಂಸ್ಥೆಗಳು ಎನ್ನುವಂತಹ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಒಂದು ರಾಜ್ಯ ತನ್ನ ಕಾನೂನುಗಳ ಮೂಲಕ ಸಮಾಜ ಬಾಹಿರ ಶಕ್ತಿಗಳನ್ನು ನಿಯಂತ್ರಿಸುವುದರ ಮೂಲಕ ಸಾಮಾಜಿಕ ಶಾಂತಿ ಮತ್ತು ಸ್ವಾಸ್ಥತೆಯನ್ನು ಕಾಪಾಡಲು ಸಮಾಜ ಅಂತಕ್ಕಂಥದ್ದು, ರಾಜ್ಯ ಅಂತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ತದೆ. ಸೊ ಇಲ್ಲಿ ರಾಜ್ಯ ತನ್ನ ಕಾನೂನುಗಳ ಮೂಲಕ ಸಮಾಜದಲ್ಲಿ ಇರ್ತಕ್ಕಂತಹ ಜಾತೀಯತೆ, ವರದಕ್ಷಿಣೆ, ಭಿಕ್ಷಾಟನೆ, ಅಸ್ಪೃಶ್ಯತೆ, ವರ್ಣಭೇದ ನೀತಿ, ವೇಶ್ಯಾವೃತ್ತಿ, ಮದ್ಯಪಾನ ಸೇವನೆ, ಅಪರಾಧಗಳು ಮುಂತಾದ ಸಾಮಾಜಿಕ ಅನಿಷ್ಟಗಳನ್ನು ತೊಡೆದು ಹಾಕುವುದರ ಮೂಲಕ ಒಂದು ರಾಜ್ಯ ಸಮಾಜದ ಸ್ವಾಸ್ಥತೆಯನ್ನು, ಸುವ್ಯವಸ್ಥತೆಯನ್ನು ಕಾಪಾಡುವಂತಹ ಪ್ರಯತ್ನವನ್ನು ರಾಜ್ಯ ಮಾಡುತ್ತದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ರಾಜ್ಯವು ತನ್ನ ಕಾನೂನುಗಳ ಮೂಲಕ ಸಮಾಜದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಿ ಸಮಾಜದಲ್ಲಿ ಬದಲಾವಣೆ ಮತ್ತು ಸುಧಾರಣೆಯನ್ನು ತರುವಂತಹ ಪ್ರಯತ್ನವನ್ನು ರಾಜ್ಯ ನಿರ್ವಹಿಸುತ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸಮಾಜವು ಸಾಮಾಜಿಕ ಪ್ರಕ್ರಿಯೆಯ ಮೂಲಕ ಜನರಲ್ಲಿ ಉದಾತ್ತ ಮೌಲ್ಯಗಳನ್ನು ಬಿತ್ತುವುದರ ಮೂಲಕ ಅವರನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸುತ್ತದೆ ಎನ್ನುವಂತಹ ಅಂಶವನ್ನು ನಾವು ಕಾಣ್ತೇವೆ. ಸೊ ಒಂದು ಸಮಾಜ ಸಾಮಾಜಿಕ ಪ್ರಕ್ರಿಯೆಯ ಮೂಲಕ ಸಮಾಜದಲ್ಲಿ ವಾಸ ಮಾಡ್ತಕ್ಕಂತಹ ಜನರನ್ನು ಉತ್ತಮವಾದಂತಹ ಪ್ರಜೆಗಳನ್ನಾಗಿ ರೂಪಿಸುವಂತಹ ಕಾರ್ಯವನ್ನು ಸಮಾಜ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ. ಸೊ ಒಂದು ಸಮಾಜದಲ್ಲಿ ಸತ್ಪ್ರಜೆಗಳು ಇದ್ದಾಗ ಅವರು ತಮ್ಮ ಎಲ್ಲ ರೀತಿಯ ಕರ್ತವ್ಯಗಳನ್ನು ಸರಿಯಾದಂತಹ ನಿಟ್ಟಿನಲ್ಲಿ ನಿರ್ವಹಿಸುವುದರ ಮೂಲಕ ರಾಜ್ಯದ ಯಶಸ್ಸಿಗೆ ಕಾರಣರಾಗುತ್ತಾರೆ ಎನ್ನುವಂತಹ ಅಂಶವನ್ನು ನಾವು ಇಲ್ಲಿ ಗುರುತಿಸಬೇಕಾಗ್ತದೆ. ಸೊ ಆರಂಭದಲ್ಲಿ ರಾಜ್ಯ ಮತ್ತು ಸಮಾಜ ಎರಡೂ ಒಂದೇ ಎನ್ನುವಂತಹ ಆ ಭಾವನೆ ಇತ್ತು. ಆದರೆ ಕ್ರಮೇಣ ಪ್ರಾಚೀನ ಚಿಂತಕರಾದಂತಹ ಪ್ಲೇಟೋ, ಅರಿಸ್ಟಾಟಲ್, ಥಾಮಸ್ ಹಾಬ್ಸೋ ಮತ್ತು ರೂಸೋರವರು ಸಹ ರಾಜ್ಯ ಮತ್ತು ಸಮಾಜ ಎರಡು ಒಂದೇ ಎಂದು ಭಾವಿಸಿದ್ದರು. ಆದರೆ ಇಲ್ಲಿ ಆಧುನಿಕ ಚಿಂತಕರಾದಂತಹ ಬಾರ್ಕರ್ ಅವರು ಏನು ಹೇಳ್ತಾರೆ ಹಾಗೂ ಮೆಕವರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾಜ್ಯ ಮತ್ತು ಸಮಾಜ ಎರಡೂ ಸಹ ಬೇರೆ ಬೇರೆ, ಹಾಗಾಗಿ ಅವೆರಡನ್ನು ಪ್ರತ್ಯೇಕವಾಗಿ ಅಧ್ಯಯನವನ್ನು ಮಾಡಬೇಕು. ರಾಜ್ಯ ಮತ್ತು ಸಮಾಜದ ನಡುವೆ ಅನೇಕ ವ್ಯತ್ಯಾಸಗಳನ್ನು
ಮೆಕವರ್ ಎನ್ನುವಂತಹ ರಾಜ್ಯಶಾಸ್ತ್ರಜ್ಞರು ಗುರುತಿಸಿದ್ದಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ರಾಜ್ಯ ಮತ್ತು ಸಮಾಜ ಎರಡು ವಿಭಿನ್ನವಾಗಿರ್ತಕ್ಕಂತಹ ಸಂಸ್ಥೆಗಳು ಹಾಗೂ ಎರಡು ಪರಸ್ಪರ ಪೂರಕವಾದಂತಹ ಸಂಸ್ಥೆಗಳು ಅಂತಕ್ಕಂಥದ್ದು. ಸಮಾಜ ತನ್ನ ಸಾಮಾಜಿಕ ಪ್ರಕ್ರಿಯೆಯ ಮೂಲಕ ಪ್ರಜೆಗಳನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸುತ್ತದೆ. ಆ ಸತ್ಪ್ರಜೆಗಳು ಒಂದು ರಾಜ್ಯಕ್ಕೆ ಆಸ್ತಿ ಇದ್ದಂತೆ. ರಾಜ್ಯ ಕಾನೂನುಗಳ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆ ಮತ್ತು ಸುಧಾರಣೆಗಳನ್ನು ತರುವಂತಹ ಕೆಲಸವನ್ನ ರಾಜ್ಯ ನಿರ್ವಹಿಸುತ್ತದೆ. ಹಾಗಾಗಿ ರಾಜ್ಯ ಮತ್ತು ಸಮಾಜ ಎರಡು ವಿಭಿನ್ನವಾಗಿರ್ತಕ್ಕಂತಹ ಸಂಸ್ಥೆಗಳಾಗಿದ್ದರೂ ಸಹ ಪರಸ್ಪರ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಹಾಗೆಯೇ ಆಧುನಿಕ ರಾಜಕೀಯ ಚಿಂತಕರಾದಂತಹ ಮೆಕೆವರ್ ರವರು ರಾಜ್ಯ ಮತ್ತು ಸಮಾಜದ ನಡುವೆ ಅನೇಕ ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ. ಆ ವ್ಯತ್ಯಾಸಗಳನ್ನು ನಾವು ನೋಡುವುದಾದರೆ, ಇಲ್ಲಿ ರಾಜ್ಯ ಎನ್ನುವಂಥದ್ದು ಏನಿದೆ, ಈ ರಾಜ್ಯ ಎನ್ನುವಂಥದ್ದು ಮಾನವ ನಿರ್ಮಿತ ಸಂಸ್ಥೆ ಅಂತ ನಾವು ನೋಡ್ತೇವೆ. ರಾಜ್ಯ ಅನ್ನುವಂಥದ್ದು ಮಾನವ ನಿರ್ಮಿತವಾದಂತಹ ಸಂಸ್ಥೆ. ಇದು ನಿಮಗೆ ಗೊತ್ತಿದೆ. ರಾಜ್ಯ ಎನ್ನುವಂತಹ ಸಂಸ್ಥೆಯನ್ನ ಮಾನವ ಉದ್ದೇಶಪೂರ್ವಕವಾಗಿ ಶಾಂತಿ ಮತ್ತು ಸುವ್ಯವಸ್ಥಿತವಾದಂತಹ ಜೀವನವನ್ನ ನಡೆಸುವಂತಹ ಉದ್ದೇಶದಿಂದ ಮಾನವ ಉದ್ದೇಶಪೂರ್ವಕವಾಗಿ ರಾಜ್ಯವನ್ನ ನಿರ್ಮಿಸಿಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ರಾಜ್ಯ ಎನ್ನುವಂಥದ್ದು ಮಾನವ ನಿರ್ಮಿತ ಸಂಸ್ಥೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸ್ತೇವೆ. ಅದೇ ನಾವು ಸಮಾಜವನ್ನು ನಾವು ನೋಡುವುದಾದರೆ, ಸಮಾಜ ಎನ್ನುವುದು ಸ್ವಾಭಾವಿಕವಾಗಿ ರೂಪುಗೊಂಡಂತಹ ಸಂಸ್ಥೆ ಅಂತಕ್ಕಂಥದ್ದು. ಸ್ವಾಭಾವಿಕವಾಗಿ ರೂಪುಗೊಂಡಂತಹ ಸಂಸ್ಥೆ. ಇಲ್ಲಿ ಸಮಾಜ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ರೂಪುಗೊಂಡಂತಹ ಸಂಸ್ಥೆ. ಮಾನವ ಸಮಾಜವನ್ನ ಕಟ್ಕೊಳ್ಬೇಕು ಅನ್ನುವಂತಹ ನಿರ್ದಿಷ್ಟವಾದಂತಹ ಉದ್ದೇಶವನ್ನ ಇಟ್ಟುಕೊಂಡು ಸಮಾಜವನ್ನ ಕಟ್ಕೊಳ್ಳಿಲ್ಲ. ನಾವು ರಾಜ್ಯದ ಉಗಮ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಜ ಯಾವ ರೀತಿ ಅಸ್ತಿತ್ವಕ್ಕೆ ಬಂತು ಅನ್ನುವಂತಹ ವಿಚಾರವನ್ನ ಅಧ್ಯಯನವನ್ನ ಮಾಡಿದ್ದೇವೆ. ಪ್ರಾರಂಭದಲ್ಲಿ ಮನುಷ್ಯ ಒಂಟಿ ಜೀವನವನ್ನು ನಡೆಸ್ತಾ ಇದ್ದ. ಆ ನಂತರ ಕುಟುಂಬ ಎನ್ನುವಂತಹ ವ್ಯವಸ್ಥೆಗೆ ಬರ್ತಾನೆ. ಅನೇಕ ಕುಟುಂಬಗಳು ಸೇರಿ ಒಂದೆಡೆ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದು ಸಮುದಾಯ ಅಂತೇಳಿ ನಾವು ಕರಿತೇವೆ. ಅನೇಕ ಸಮುದಾಯಗಳು ಮತ್ತು ಸಮೂಹಗಳು ಒಂದು ಭೂಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅದನ್ನು ನಾವೇನಂತ ಗುರುತಿಸ್ತೀವಿ ಅಂತ ಹೇಳಿದ್ರೆ ಸಮಾಜ ಅಂತೇಳಿ ಕರೀತಾರೆ. ಆದರೆ ಈ ಸಮಾಜವನ್ನ ಮಾನವ ಉದ್ದೇಶಪೂರ್ವಕವಾಗಿ ಕಟ್ಕೊಳ್ಳಿಲ್ಲ. ಅದು ಸ್ವಾಭಾವಿಕವಾಗಿ ರೂಪುಗೊಂಡಂತಹ ಸಂಸ್ಥೆ ಅಂತೇಳಿ ನಾವು ಇಲ್ಲಿ ಗಮನಿಸಬೇಕು. ಸೊ ಇಲ್ಲಿ ಮೊದಲನೇ ವ್ಯತ್ಯಾಸ, ರಾಜ್ಯ ಮತ್ತು ಸಮಾಜದ ನಡುವೆ ಇರುವಂತಹ ಮೊದಲನೇ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ರಾಜ್ಯ ಉದ್ದೇಶಪೂರ್ವಕವಾಗಿ ನಿರ್ಮಿತವಾದಂತಹ ಸಂಸ್ಥೆ, ಮಾನವನಿಂದ ಉದ್ದೇಶಪೂರ್ವಕವಾಗಿ ನಿರ್ಮಿತವಾದಂತಹ ಸಂಸ್ಥೆಯಾದರೆ ಸಮಾಜ ಸ್ವಾಭಾವಿಕವಾಗಿ ರೂಪುಗೊಂಡಂತಹ ಸಂಸ್ಥೆ ಎನ್ನುವಂತಹ ಮೊದಲನೇ ವ್ಯತ್ಯಾಸವನ್ನು ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಎರಡನೇದಾಗಿರ್ತಕ್ಕಂತಹ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ರಾಜ್ಯ ಮತ್ತು ಸಮಾಜದ ನಡುವೆ ಇರತಕ್ಕಂತಹ ಎರಡನೇ ವ್ಯತ್ಯಾಸ ಅಂತ ಹೇಳಿದ್ರೆ, ಸಮಾಜದ ವ್ಯಾಪ್ತಿ ಅಂತಕ್ಕಂಥದ್ದು, ರಾಜ್ಯದ ವ್ಯಾಪ್ತಿ ಅಂತಕ್ಕಂಥದ್ದು ಸೀಮಿತವಾದದ್ದು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ರಾಜ್ಯದ ವ್ಯಾಪ್ತಿ ಸೀಮಿತವಾದದ್ದು. ಇಲ್ಲಿ ರಾಜ್ಯದ ವ್ಯಾಪ್ತಿ ಸೀಮಿತ ಯಾಕೆ ಅಂತ ಹೇಳಿದ್ರೆ, ರಾಜ್ಯವು ಕೇವಲ ಮಾನವನ ರಾಜಕೀಯ ಚಟುವಟಿಕೆಗಳನ್ನು, ರಾಜ್ಯ ಮತ್ತು ಮಾನವನ ನಡುವೆ ಇರ್ತಕ್ಕಂತಹ ಸಂಬಂಧಗಳನ್ನು ಮಾತ್ರ ತನ್ನ ವ್ಯಾಪ್ತಿಯ ಒಳಗಡೆ ಹೊಂದಿದೆ ಅಂತಕ್ಕಂಥದ್ದು. ಅಂದ್ರೆ ಈ ರಾಜ್ಯದ ವ್ಯಾಪ್ತಿ ಸೀಮಿತ ಯಾಕೆ ಅಂತ ಹೇಳಿದ್ರೆ, ರಾಜ್ಯದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಮಾನವನನ್ನ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು, ಕಾನೂನುಗಳನ್ನ ರೂಪಿಸ್ತಕ್ಕಂಥದ್ದು, ಮಾನವ ವ್ಯವಸ್ಥಿತವಾದಂತಹ ಜೀವನವನ್ನ ನಡೆಸುವಂತೆ ನೋಡಿಕೊಳ್ಳುವಂತಹ ಸೀಮಿತ ಜವಾಬ್ದಾರಿ. ರಾಜ್ಯದ ಪೂರ್ಣ ಜವಾಬ್ದಾರಿ ಏನು ಅಥವಾ ರಾಜ್ಯದ ವ್ಯಾಪ್ತಿ ಎಷ್ಟು ಅಂತ ಹೇಳಿದ್ರೆ,
ಮಾನವನ ರಾಜಕೀಯ ಚಟುವಟಿಕೆಗಳು ಮಾತ್ರ ರಾಜ್ಯದ ವ್ಯಾಪ್ತಿಗೆ ಬರ್ತದೆ. ಹಾಗಾಗಿ ರಾಜ್ಯದ ವ್ಯಾಪ್ತಿ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ ಸೀಮಿತವಾದದ್ದು. ಅದೇ ನಾವು ಸಮಾಜದ ವ್ಯಾಪ್ತಿಯನ್ನು ನಾವು ನೋಡುವುದಾದರೆ ಸಮಾಜದ ವ್ಯಾಪ್ತಿ ಅಂತಕ್ಕಂಥದ್ದು ವಿಶಾಲವಾದದ್ದು ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಸಮಾಜದ ವ್ಯಾಪ್ತಿ ವಿಶಾಲವಾಗಿ ಇರುತ್ತದೆ. ಇದು ಕೇವಲ ವ್ಯಕ್ತಿಯ ಸಾಮಾಜಿಕ ಅಷ್ಟೇ ಅಲ್ಲ, ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ಸಮಾಜ ಅಂತ ಹೇಳಿದ ತಕ್ಷಣ ಇದರ ಸಮಾಜದಲ್ಲಿ ಕುಟುಂಬ ಬರ್ತದೆ, ಸಮುದಾಯಗಳು ಬರ್ತದೆ, ಜಾತಿ ಬರ್ತದೆ, ಸಾಂಸ್ಕೃತಿಕ ಸಂಬಂಧಗಳು ಬರ್ತದೆ. ಹಾಗಾಗಿ ಇಲ್ಲಿ ಸಮಾಜದ ವ್ಯಾಪ್ತಿ ಅಂತಕ್ಕಂಥದ್ದು ಏನಾಗಿರುತ್ತೆ, ವಿಶಾಲವಾದದ್ದು. ರಾಜ್ಯಕ್ಕಿಂತಲೂ ಸಮಾಜದ ವ್ಯಾಪ್ತಿ ಅಂತಕ್ಕಂಥದ್ದು ವಿಶಾಲವಾಗಿ ಇರ್ತದೆ. ಆ ಸಮಾಜದಲ್ಲಿ ರಾಜಕೀಯ ಚಟುವಟಿಕೆಗಳನ್ನ, ರಾಜಕೀಯ ವ್ಯವಸ್ಥೆಯನ್ನ ಮಾಡುವಂತಹ ಸೀಮಿತ ಜವಾಬ್ದಾರಿ ಯಾರ್ದು ಅಂತ ಹೇಳಿದ್ರೆ ರಾಜ್ಯದ್ದು. ಹಾಗಾಗಿ ರಾಜ್ಯದ ಕಾರ್ಯಕ್ಷೇತ್ರ ವ್ಯಾಪ್ತಿ ಸೀಮಿತವಾದದ್ದು, ಸಮಾಜದ ಕಾರ್ಯಕ್ಷೇತ್ರ ವ್ಯಾಪ್ತಿ ಅಂತಕ್ಕಂಥದ್ದು ವಿಶಾಲವಾದದ್ದು ಅನ್ನುವಂತಹ ಎರಡನೇ ವ್ಯತ್ಯಾಸವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಮೂರನೇದಾಗಿರ್ತಕ್ಕಂಥದ್ದು, ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅಗತ್ಯ ಇದೆ. ನಿರ್ದಿಷ್ಟ ಭೂಪ್ರದೇಶ ಅಂತಕ್ಕಂಥದ್ದು ಅಗತ್ಯ. ಒಂದು ರಾಜ್ಯ ಅಂತೇಳಿ ನಾವು ಕರಿಬೇಕಾದ್ರೆ ರಾಜ್ಯದ ಮೂರನೇ ಮೂಲಾಂಶವೇ ನಿರ್ದಿಷ್ಟ ಭೂಪ್ರದೇಶ. ಒಂದು ರಾಜ್ಯ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಅದಕ್ಕೆ ನಿರ್ದಿಷ್ಟ ಗಡಿಗಳಿಂದ ಗುರುತಿಸಲ್ಪಟ್ಟಿರುವಂತಹ ನಿರ್ದಿಷ್ಟ ಭೂಪ್ರದೇಶವಿದ್ದಾಗ ಮಾತ್ರ ನಾವು ಅದನ್ನು ರಾಜ್ಯ ಅಂತ ಕರೀಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ರಾಜ್ಯಕ್ಕೆ ಏನು ಅಗತ್ಯ ಅಂತ ಹೇಳಿದ್ರೆ ನಿರ್ದಿಷ್ಟ ಭೂಪ್ರದೇಶ ಅಗತ್ಯವಿದೆ ಎನ್ನುವಂತಹ ಒಂದು ಅಂಶವನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಸಮಾಜವನ್ನು ನಾವು ನೋಡಿದಾಗ ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅಗತ್ಯವಿಲ್ಲ ಅನ್ನುವಂತಹ ಅಂಶವನ್ನ ನಾವು ಕಾಣುತ್ತೇವೆ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅಗತ್ಯ. ನಿರ್ದಿಷ್ಟ ಭೂಪ್ರದೇಶ ಇದ್ದಾಗ ಮಾತ್ರ ರಾಜ್ಯ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ. ಆದರೆ ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅಗತ್ಯ ಅಂತಕ್ಕಂಥದ್ದು ಇರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಮಾಜ ಅಂತಕ್ಕಂಥದ್ದು ವಿಶಾಲವಾದಂತಹ ಅಂಶವನ್ನ ಒಳಗೊಂಡಿದೆ. ಒಂದು ಸಮಾಜ ಅಂತ ಹೇಳಿದಾಗ ಆ ಸಮಾಜ ನಿರ್ದಿಷ್ಟ ಗಡಿ ಪ್ರದೇಶ ಅಥವಾ ನಿರ್ದಿಷ್ಟ ಭೂಪ್ರದೇಶವನ್ನ ನಾವು ನಿರ್ಧರಿಸಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಈಗ ಉದಾಹರಣೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ಭಾರತದಲ್ಲಿಯೂ ಸಹ ಇದೆ, ನೇಪಾಳದಲ್ಲಿಯೂ ಸಹ ಇದೆ, ಅಮೆರಿಕಾದಲ್ಲಿಯೂ ಸಹ ಇದೆ. ಎಲ್ಲಿ ಜನರು ವಾಸ ಮಾಡುತ್ತಾರೋ ಅಲ್ಲೆಲ್ಲವೂ ಸಹ ಸಮಾಜ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಒಂದು ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶವನ್ನ ನಿರ್ಧರಿಸಲು ಅಥವಾ ನಿರ್ದಿಷ್ಟ ಭೂಪ್ರದೇಶ ಅಂತಕ್ಕಂಥದ್ದು ಅಗತ್ಯವೇ ಇರುವುದಿಲ್ಲ. ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂತೆ ಸಮಾಜ ಇಡೀ ವಿಶ್ವವ್ಯಾಪ್ತಿಯನ್ನ ಒಳಗೊಂಡಿದೆ. ಹಾಗಾಗಿ ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅಗತ್ಯ ಇಲ್ಲ ಎನ್ನುವಂತಹ ಒಂದು ಮೂರನೇ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ನಾಲ್ಕನೇದಾಗಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾದಂತಹ ಸಂಘಟನೆ ಅಂತಕ್ಕಂಥದ್ದು ರಾಜ್ಯಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತದೆ. ಒಂದು ರಾಜ್ಯ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಒಂದು ರಾಜ್ಯ ಎನ್ನುವಂತಹ ಸಂಸ್ಥೆ ಒಂದು ಸಂಘಟಿತವಾಗಿರ್ತಕ್ಕಂತಹ ಸಂಸ್ಥೆಯಾಗಿದೆ. ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸ ಮಾಡುವಂತಹ ಜನ ರಾಜಕೀಯವಾಗಿ ಸಂಘಟಿತವಾದಾಗ ಅಲ್ಲಿ ರಾಜ್ಯ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬರ್ತದೆ. ಹಾಗಾಗಿ ರಾಜ್ಯವನ್ನು ನಾವೇನಂತ ಕರಿತೇವೆ, ವ್ಯವಸ್ಥಿತವಾದ ಸಂಘಟಿತವಾದಂತಹ ಸಂಸ್ಥೆ ಅಂತ ನಾವು ಇಲ್ಲಿ ಕರಿತೇವೆ ರಾಜ್ಯವನ್ನು. ರಾಜ್ಯದಲ್ಲಿ ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯವಾಗಿ ಸಂಘಟಿತವಾದಂತಹ ಜನಸಮೂಹ ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡುವುದನ್ನೇ ನಾವೇನಂತ ಕರಿತೀವಿ, ರಾಜ್ಯ ಅಂತ ಕರಿತೇವೆ. ಹಾಗಾಗಿ ರಾಜ್ಯಕ್ಕೆ ನಿರ್ದಿಷ್ಟ ಸಂಘಟನೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾಗುತ್ತದೆ. ಆದರೆ ಇಲ್ಲಿ ಸಮಾಜದಲ್ಲಿ ನಾವು ಏನ್ ಮಾಡ್ತೇವೆ, ಸಮಾಜದಲ್ಲಿ
ಅಸಂಘಟಿತವಾಗಿರುತ್ತದೆ. ಸಮಾಜ ಅಂತಕ್ಕಂಥದ್ದು ಒಂದು ಅಸಂಘಟಿತ ಜನಸಮೂಹವನ್ನ ಹೊಂದಿದೆ ಅಂತ ನಾವು ನೋಡ್ತೇವೆ. ಸಮಾಜ ಅಸಂಘಟಿತವಾದದ್ದು. ಇಲ್ಲಿ ಸಮಾಜ ಅಸಂಘಟಿತ ಯಾಕೆ ಅಂತ ಹೇಳಿದ್ರೆ, ಒಂದು ಅಲೆಮಾರಿ ಜನಾಂಗವೂ ಸಹ ಸಮಾಜದ ಒಂದು ಭಾಗವಾಗಿ ಇರುತ್ತದೆ. ಅಲೆಮಾರಿ ಜನಾಂಗ ಅಂತಂದ್ರೆ ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸ ಮಾಡದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವಂತಹ ಜನಾಂಗವನ್ನು ನಾವೇನಂತ ಕರೀತೇವೆ? ಅಲೆಮಾರಿ ಜನಾಂಗ ಅಂತ ಕರೀತೇವೆ. ಅಲೆಮಾರಿ ಜನಾಂಗವು ಸಹ ಸಮಾಜದ ಒಂದು ಭಾಗವಾಗಿರುತ್ತದೆ. ಸಮಾಜದಲ್ಲಿ ನಿರ್ದಿಷ್ಟ ಭೂಪ್ರದೇಶ ಇಲ್ಲ ಅಂತ ಹೇಳಿದಾಗ ಅದರ ವ್ಯಾಪ್ತಿ ವಿಶಾಲವಾಗಿದೆ ಅಂತ ಹೇಳಿದಾಗ ಅಲ್ಲಿ ನಾವು ಸಂಘಟನೆಯನ್ನ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಸಮಾಜವನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಸಂಘಟಿತ ಜನಸಮೂಹವೇ ಸಮಾಜ ಅಂತ ಹೇಳಿ ಕರೀತೇವೆ. ಆ ಅಸಂಘಟಿತ ಜನ ಸಮುದಾಯವನ್ನ ನಿಯಂತ್ರಿಸುವಂತಹ ಜವಾಬ್ದಾರಿ ಯಾರು ಅಂದ್ರೆ ಸಂಘಟಿತ ಸಂಸ್ಥೆಯಾದಂತಹ ರಾಜ್ಯದ್ದು. ಹಾಗಾಗಿ ರಾಜ್ಯ ಒಂದು ಸಂಘಟಿತವಾದಂತಹ ಸಂಸ್ಥೆಯಾಗುತ್ತದೆ. ಸಮಾಜ ಅಂತಕ್ಕಂಥದ್ದು ಅಸಂಘಟಿತವಾದಂತಹ ಒಂದು ಸಂಸ್ಥೆ ಎನ್ನುವಂತಹ ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಇಲ್ಲಿ ಮತ್ತೊಂದು ವ್ಯತ್ಯಾಸ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಏನಿದೆ ಅಂತ ಹೇಳಿದ್ರೆ ಪರಮಾಧಿಕಾರ ರಾಜ್ಯ ಹೊಂದಿದೆ. ರಾಜ್ಯಕ್ಕೆ ಪರಮಾಧಿಕಾರ ಇದೆ. ಸಮಾಜದಲ್ಲಿ ಪರಮಾಧಿಕಾರ ಅಂತಕ್ಕಂಥದ್ದು ಇರುವುದಿಲ್ಲ ಅಂತಕ್ಕಂಥದ್ದು. ಒಂದು ರಾಜ್ಯ ಎನ್ನುವಂತಹ ಸಂಸ್ಥೆ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಪರಮಾಧಿಕಾರ ಅಂತಕ್ಕಂಥದ್ದು ಬೇಕು. ಆ ರಾಜ್ಯ ಪರಮಾಧಿಕಾರದ ಮೂಲಕವೇ, ಆ ವಿಶೇಷ ಅಧಿಕಾರದ ಮೂಲಕವೇ ಇಡೀ ಮಾನವ ಸಮೂಹವನ್ನ ಕಾನೂನುಗಳ ಮೂಲಕ ನಿಯಂತ್ರಿಸುವಂತಹ ಅಧಿಕಾರ ಅಂತಕ್ಕಂಥದ್ದು ರಾಜ್ಯಕ್ಕೆ ಲಭ್ಯವಾಗಿರ್ತದೆ. ಸೊ ಹಾಗಾಗಿ ಪರಮಾಧಿಕಾರವನ್ನ ಹೊಂದಿರುವಂತಹ ಏಕೈಕ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ರಾಜ್ಯ ಅಂತಕ್ಕಂಥದ್ದು. ಸೊ ಹಾಗಾಗಿ ರಾಜ್ಯಕ್ಕೆ ಪರಮಾಧಿಕಾರ ಇದೆ, ಸಮಾಜಕ್ಕೆ ಪರಮಾಧಿಕಾರ ಇಲ್ಲ. ಸೊ ಹಾಗಾದ್ರೆ ಸಮಾಜ ಪರಮಾಧಿಕಾರವನ್ನ ಹೊಂದಿರುವಂತಹ ಸಂಸ್ಥೆ ಅಲ್ಲ. ರಾಜ್ಯವನ್ನ ಹೊರತುಪಡಿಸಿದರೆ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿ ಇರತಕ್ಕಂತಹ ಯಾವುದೇ ಸಂಘ ಸಂಸ್ಥೆಗಳೇ ಆಗಲಿ, ಸರ್ಕಾರಗಳೇ ಆಗಲಿ, ಸಮಾಜವೇ ಆಗಲಿ, ಅಥವಾ ಜನರಿಗೆ ಅಥವಾ ಪ್ರಜೆಗಳಿಗೆ ಆಗಲಿ ಯಾರಿಗೂ ಸಹ ಪರಮಾಧಿಕಾರ ಇಲ್ಲ. ಪರಮಾಧಿಕಾರವನ್ನ ಹೊಂದಿರುವಂತಹ ಏಕೈಕ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ರಾಜ್ಯ ಮಾತ್ರ. ಹಾಗಾಗಿ ಸಮಾಜಕ್ಕೆ ಪರಮಾಧಿಕಾರ ಅಂತಕ್ಕಂಥದ್ದು ಇಲ್ಲ. ಸೊ ಹಾಗಾಗಿ ಸಮಾಜ ಏನ್ ಮಾಡುತ್ತೆ? ರೂಢಿ ಸಂಪ್ರದಾಯಗಳ ಮೂಲಕ ಮೌಲ್ಯಗಳನ್ನ ಉಲ್ಲಂಘಿಸುವವರನ್ನ ಶಿಕ್ಷಿಸುವ ಅಧಿಕಾರ ಸಮಾಜಕ್ಕೆ ಇಲ್ಲ ಅಂತಕ್ಕಂಥದ್ದು. ಸಮಾಜ ಮಾನವನನ್ನ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ನಿಯಂತ್ರಿಸುವಂತಹ ಪ್ರಯತ್ನವನ್ನ ಮಾಡುತ್ತದೆ. ಅಷ್ಟೇ ಬಿಟ್ರೆ ಸಮಾಜಕ್ಕೆ ಪರಮಾಧಿಕಾರ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಶಿಕ್ಷಿಸುವಂತಹ ಅಧಿಕಾರ ರಾಜ್ಯಕ್ಕೆ ಇದೆ. ಕಾನೂನುಗಳನ್ನ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷಿಸುವಂತಹ ಅಧಿಕಾರ ರಾಜ್ಯಕ್ಕೆ ಇದೆ. ಏಕೆ ಅಂತ ಹೇಳಿದ್ರೆ ರಾಜ್ಯ ಪರಮಾಧಿಕಾರವನ್ನ ಹೊಂದಿದೆ. ಸಮಾಜಕ್ಕೆ ಶಿಕ್ಷಿಸುವಂತಹ ಅಧಿಕಾರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪರಮಾಧಿಕಾರವನ್ನ ಹೊಂದಿಲ್ಲ. ಸೊ ಹಾಗಾಗಿನೇ ಸಮಾಜಕ್ಕೆ ಶಿಕ್ಷಿಸುವಂತಹ ಅಧಿಕಾರ ಇಲ್ಲದೆ ಇರೋದ್ರಿಂದನೇ ಸಮಾಜದಲ್ಲಿ ಅಸಂತೋಷಮಯವಾದಂತಹ ವಾತಾವರಣ ಉಂಟಾಗ್ತಾ ಇತ್ತು. ಅದನ್ನ ನಿವಾರಣೆಯನ್ನ ಮಾಡಲಿಕ್ಕೆ ಮಾನವ ರಾಜ್ಯ ಎನ್ನುವಂತಹ ಸಂಸ್ಥೆಯನ್ನ ಕಟ್ಕೊಂಡ. ಸೊ ಒಟ್ಟಾರೆಯಾಗಿ ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ ರಾಜ್ಯಕ್ಕೆ ಪರಮಾಧಿಕಾರ ಇದೆ, ಸಮಾಜಕ್ಕೆ ಪರಮಾಧಿಕಾರ ಇಲ್ಲ ಎನ್ನುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ಗುರುತಿಸಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ರಾಜ್ಯಕ್ಕೆ ತೆರಿಗೆಗಳನ್ನ ಮತ್ತು ಶುಲ್ಕಗಳನ್ನ ವಿಧಿಸುವ, ಸಂಗ್ರಹಿಸುವ ಅಧಿಕಾರ ಇದೆ. ಸಂಗ್ರಹಿಸುವ ಅಧಿಕಾರ ಇದೆ ಅಂತ ಇಲ್ಲಿ ರಾಜ್ಯ ಮಾನವನ ಬೇಡಿಕೆಗಳನ್ನ ಈಡೇರಿಸಬೇಕು. ಸರ್ಕಾರ ಎನ್ನುವಂತಹ ಸಾಧನದ ಮೂಲಕ ರಾಜ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮಾನವನ ಬೇಡಿಕೆಗಳನ್ನ ಈಡೇರಿಸುವಂತಹ ಕೆಲಸವನ್ನ ಮಾಡ್ತದೆ. ಸೊ ಆ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಅಗತ್ಯವಾದಂತಹ ಸಂಪನ್ಮೂಲಗಳನ್ನ ತೆರಿಗೆ ಮತ್ತೆ ಶುಲ್ಕಗಳ ಮೂಲಕ ಸಂಗ್ರಹಿಸುವಂತಹ ಅಧಿಕಾರ ಯಾರಿಗೆ ಇದೆ
ರಾಜ್ಯಕ್ಕೆ ಇದೆ. ಸಮಾಜಕ್ಕೆ ತೆರಿಗೆ ಮತ್ತು ಶುಲ್ಕಗಳನ್ನ ಸಂಗ್ರಹಿಸುವಂತಹ ಅಧಿಕಾರ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. ಸಮಾಜ ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಅಧಿಕಾರ ಸಮಾಜಕ್ಕೆ ಇಲ್ಲ, ಪರಮಾಧಿಕಾರವೂ ಸಹ ಇಲ್ಲ. ಸೊ ಹಾಗಾಗಿ ಸಮಾಜಕ್ಕೆ ತೆರಿಗೆ ಮತ್ತು ಶುಲ್ಕಗಳನ್ನ ವಿಧಿಸುವಂತಹ ಮತ್ತು ಸಂಗ್ರಹಿಸುವಂತಹ ಅಧಿಕಾರ ಸಮಾಜಕ್ಕೆ ಇರುವುದಿಲ್ಲ. ಆದರೆ ರಾಜ್ಯ ಮಾನವನ ಬೇಡಿಕೆಗಳನ್ನು ಈಡೇರಿಸುವಂತಹ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಅದಕ್ಕೆ ಸಂಪನ್ಮೂಲ ಬೇಕಾಗ್ತದೆ. ಆ ಸಂಪನ್ಮೂಲವನ್ನ ತೆರಿಗೆ ಮತ್ತು ಶುಲ್ಕಗಳ ಮೂಲಕ ರಾಜ್ಯಕ್ಕೆ ಸಂಗ್ರಹಿಸುವಂತಹ ಅಧಿಕಾರ ಇದೆ. ಸಮಾಜಕ್ಕೆ ತೆರಿಗೆ ಮತ್ತು ಶುಲ್ಕಗಳನ್ನ ಸಂಗ್ರಹಿಸುವಂತಹ ಅಧಿಕಾರ ಇರುವುದಿಲ್ಲ. ಸೊ ಅದೇ ರೀತಿಯಾಗಿ ಇಲ್ಲಿ ರಾಜ್ಯ ತನ್ನ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸರ್ಕಾರ ಎನ್ನುವಂತಹ ಒಂದು ನಿಯೋಗವನ್ನ ಹೊಂದಿರುತ್ತದೆ. ಸರ್ಕಾರ ಅಂತಕ್ಕಂತಹ ಒಂದು ನಿಯೋಗ ರಾಜ್ಯದ ಬಳಿ ಇರ್ತದೆ. ಅದೇ ನಾವು ಸಮಾಜದ ಬಳಿ ನಾವು ನೋಡುವುದಾದರೆ, ಸಮಾಜದ ಬಳಿ ಸರ್ಕಾರ ಎನ್ನುವಂತಹ ನಿಯೋಗ ಇರೋದಿಲ್ಲ. ಸಮಾಜ ಕುಟುಂಬ, ಶಾಲೆ, ಕಾಲೇಜು, ಗೆಳೆಯರ ಬಳಗ ಇವುಗಳನ್ನ ಸಮಾಜದ ನಿಯೋಗಗಳು ಅಂತ ನಾವು ಕರೀತೇವೆ. ಕುಟುಂಬ ಇರ್ಬೋದು, ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಗೆಳೆಯರ ಬಳಗ ಇರ್ಬೋದು, ಅವೆಲ್ಲವೂ ಸಹ ಯಾವುದರ ನಿಯೋಗಗಳು ಅಂತ ಹೇಳಿದ್ರೆ ಸಮಾಜದ ನಿಯೋಗಗಳು. ರಾಜ್ಯದ ನಿಯೋಗ ಯಾವುದು ಅಂತ ಹೇಳಿದ್ರೆ ಸರ್ಕಾರ ಅಂತಕ್ಕಂಥದ್ದು ರಾಜ್ಯದ ನಿಯೋಗವಾಗಿದೆ. ಅದರ ಮೂಲಕ ತನ್ನ ಕೆಲಸ ಕಾರ್ಯಗಳನ್ನ ರಾಜ್ಯ ನಿರ್ವಹಿಸುತ್ತದೆ. ಸಮಾಜವು ಸಹ ಸಾಮಾಜಿಕ ಪ್ರಕ್ರಿಯೆಯನ್ನ, ಸಾಮಾಜೀಕರಣದ ಪ್ರಕ್ರಿಯೆಯನ್ನ ಯಾವುದರ ಮೂಲಕ ಮಾಡ್ತದೆ ಅಂದ್ರೆ ಕುಟುಂಬದ ಮೂಲಕ ಮಾಡ್ತದೆ. ಶಾಲಾ ಕಾಲೇಜುಗಳಲ್ಲಿ, ಗೆಳೆಯರ ಬಳಗದಲ್ಲಿ, ಸಂಬಂಧಗಳ ಬಳಿಯಲ್ಲಿ ಅದು ಒಂದು ಸಾಮಾಜಿಕ ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಸಮಾಜ ಮಾಡ್ತದೆ. ಸೊ ಹಾಗಾಗಿ ಸರ್ಕಾರದ ಬಳಿ, ಸಮಾಜದ ಬಳಿ ಸರ್ಕಾರ ಎನ್ನುವಂತಹ ನಿಯೋಗ ಇರುವುದಿಲ್ಲ. ರಾಜ್ಯದ ಬಳಿ ಸರ್ಕಾರ ಎನ್ನತಕ್ಕಂತಹ ಒಂದು ನಿಯೋಗವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸಮಾಜ, ರಾಜ್ಯ ಅಂತಕ್ಕಂಥದ್ದು ಕಾನೂನು ಮತ್ತು ಶಾಂತಿ ಸುವ್ಯವಸ್ಥತೆಯನ್ನ ಕಾಪಾಡುವಂತಹ ಉದ್ದೇಶವನ್ನ ಹೊಂದಿದೆ. ರಾಜ್ಯದ ಉದ್ದೇಶ ಏನು ಅಂತ ಹೇಳಿದ್ರೆ ಕಾನೂನು ಮತ್ತು ಶಾಂತಿ ಪಾಲನೆಯ ಉದ್ದೇಶ ಯಾರ್ದು ಅಂತ ಹೇಳಿದ್ರೆ ರಾಜ್ಯ. ಆದರೆ ಸಮಾಜದ ಉದ್ದೇಶ ಏನು ಅಂತ ಹೇಳಿದ್ರೆ ಸಮಾಜವು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಉದ್ದೇಶಗಳನ್ನ ಹೊಂದಿದೆ ಅಂತಕ್ಕಂಥದ್ದು. ಸಾಮಾಜಿಕವಾದಂತಹ ಉದ್ದೇಶಗಳನ್ನ ಅಥವಾ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಉದ್ದೇಶಗಳನ್ನ ಸಮಾಜ ಹೊಂದಿದೆ ಅಂತಕ್ಕಂಥದ್ದು. ಇಲ್ಲಿ ರಾಜ್ಯದ ಉದ್ದೇಶ ಏನು? ಕಾನೂನುಗಳನ್ನ ರೂಪಿಸಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನ ಕಾಪಾಡುವಂತಹ ಜವಾಬ್ದಾರಿ ಮತ್ತು ಉದ್ದೇಶ ಯಾರ್ದು ಅಂತ ಹೇಳಿದ್ರೆ ರಾಜ್ಯ. ಸಮಾಜದ ಉದ್ದೇಶ ಏನು ಅಂತಂದ್ರೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾದಂತಹ ಕಾರ್ಯ ಸಾಧನೆಯನ್ನ ಮಾಡುವಂತಹ ಉದ್ದೇಶ ಯಾರಿಗೆ ಇರುತ್ತೆ ಅಂತ ಹೇಳಿದ್ರೆ ಸಮಾಜಕ್ಕೆ ಇರುತ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಒಂದು ರಾಜ್ಯವನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ರಾಜಕೀಯ ವ್ಯವಸ್ಥೆ ಅಂತ ಕರೀತೇವೆ. ರಾಜ್ಯ ಅನ್ನುವಂಥದ್ದು ಒಂದು ರಾಜಕೀಯ ವ್ಯವಸ್ಥೆಯಾಗಿದೆ. ಸಮಾಜ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಸಾಮಾಜಿಕ ವ್ಯವಸ್ಥೆ ಅಂತ ಕರೀತಾರೆ. ಸಮಾಜವನ್ನ ಸಾಮಾಜಿಕ ವ್ಯವಸ್ಥೆ ಅಂತ ಕರೀತಾರೆ. ಸೊ ವಿದ್ಯಾರ್ಥಿಗಳೇ, ಹೀಗೆ ನಾವು ರಾಜ್ಯ ಮತ್ತು ಸಮಾಜದ ನಡುವೆ ಅನೇಕ ವ್ಯತ್ಯಾಸಗಳನ್ನ ಗಮನಿಸುವುದರ ಮೂಲಕ ರಾಜ್ಯ ಮತ್ತು ಸಮಾಜ ಎರಡು ವಿಭಿನ್ನವಾಗಿರ್ತಕ್ಕಂತಹ ಸಂಸ್ಥೆಗಳು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಸೊ ರಾಜ್ಯ ಮತ್ತು ಸಮಾಜ ಎರಡು ವಿಭಿನ್ನವಾದ ಸಂಸ್ಥೆಗಳಾಗಿದ್ದರೂ ಸಹ ಪರಸ್ಪರ ಪೂರಕವಾದಂತಹ ಸಂಸ್ಥೆಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಮಾನವ ಕುಲದ ಅಭಿವೃದ್ಧಿಗಾಗಿ ಈ ಎರಡೂ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈಗ ಉದಾಹರಣೆ ನೋಡಿ, ಈ ರಾಜ್ಯ ಮತ್ತು ಸಮಾಜ ಎರಡೂ ಸಹ ಬೇರೆ ಬೇರೆ ಆದರೂ ಸಹ ವಿಭಿನ್ನವಾಗಿರ್ತಕ್ಕಂತಹ ಸಂಸ್ಥೆಗಳಾದರೂ ಸಹ ಒಂದಕ್ಕೊಂದು ಪೂರಕವಾಗಿ ಕೆಲಸವನ್ನ ಮಾಡ್ತವೆ. ಇಲ್ಲಿ ಸಮಾಜ ಅಂತಕ್ಕಂಥದ್ದು
ಸಾಮಾಜಿಕರಣ ಪ್ರಕ್ರಿಯೆಯ ಮೂಲಕ ಉತ್ತಮ ಪ್ರಜೆಗಳನ್ನ ರೂಪಿಸುವಂತಹ ಕೆಲಸವನ್ನ ಮಾಡುತ್ತದೆ ಅಂತಕ್ಕಂಥದ್ದು. ಉತ್ತಮ ಪ್ರಜೆಗಳನ್ನ ರೂಪಿಸುತ್ತದೆ. ಸಮಾಜ ತನ್ನ ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಕುಟುಂಬ ಮತ್ತು ಶಾಲೆ ಮತ್ತು ಗೆಳೆಯರ ಬಳಗ ಅನ್ನುವಂತಹ ಸಾಮಾಜಿಕ ಸಂಬಂಧಗಳ ಮೂಲಕ ಸಮಾಜದಲ್ಲಿ ಇರ್ತಕ್ಕಂತಹ ಪ್ರಜೆಗಳನ್ನ ಉದಾತ್ತ ಮೌಲ್ಯಗಳನ್ನ ಪ್ರಜೆಗಳಿಗೆ ತುಂಬುವುದರ ಮೂಲಕ ಸಮಾಜದಲ್ಲಿ ಉತ್ತಮವಾದಂತಹ ಉದಾತ್ತ ಮೌಲ್ಯಗಳನ್ನು ರೂಪಿಸುವುದರ ಮೂಲಕ ಪ್ರಜೆಗಳು ಸತ್ಪ್ರಜೆಗಳಾಗುತ್ತಾರೆ ಮತ್ತು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವಂತಹ ಕೆಲಸವನ್ನ ಸಮಾಜ ಮಾಡ್ತದೆ. ಸೊ ಇಲ್ಲಿ ಉತ್ತಮವಾದಂತಹ ಪ್ರಜೆಗಳು ಅಂತ ಹೇಳಿದ ತಕ್ಷಣ, ಸತ್ಪ್ರಜೆಗಳು ಅಂತ ಹೇಳಿದ ತಕ್ಷಣ ಅವರು ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸುತ್ತಾರೆ ಮತ್ತು ವ್ಯವಸ್ಥಿತವಾದಂತಹ ಜೀವನವನ್ನ ನಡೆಸುವಂತಹ ಉದ್ದೇಶವನ್ನ ಹೊಂದಿರುತ್ತಾರೆ. ಸೊ ಸಮಾಜ ಪರೋಕ್ಷವಾಗಿ ರಾಜ್ಯದ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಜವಾಬ್ದಾರಿಯನ್ನ ನಿರ್ವಹಿಸ್ತದೆ. ಇಲ್ಲಿ ರಾಜ್ಯ ಅಂತಕ್ಕಂಥದ್ದು ಮಾನವನ ರಾಜಕೀಯ ಚಟುವಟಿಕೆಗಳನ್ನ ಮಾತ್ರ ನೋಡಿದರೆ, ಈ ಸಮಾಜ ಅಂತಕ್ಕಂಥದ್ದು ಸಾಮಾಜಿಕ ಚಟುವಟಿಕೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕಡೆ ಸಮಾಜ ಅಂತಕ್ಕಂಥದ್ದು ಗಮನವನ್ನ ಕೊಡ್ತದೆ. ಸಮಾಜ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಸಾಮಾಜಿಕರಣ ಪ್ರಕ್ರಿಯೆಯನ್ನ ಮಾಡಿ ಆ ಸಮಾಜದಲ್ಲಿರ್ತಕ್ಕಂತಹ ಪ್ರಜೆಗಳನ್ನ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುತ್ತದೆ. ಆ ಉತ್ತಮ ಪ್ರಜೆಗಳು ಅಥವಾ ಸತ್ಪ್ರಜೆಗಳು ತಮ್ಮ ಕರ್ತವ್ಯಗಳನ್ನ ತಾವು ವ್ಯವಸ್ಥಿತವಾಗಿ ನಿರ್ವಹಿಸುತ್ತಾರೆ. ಸೊ ಹಾಗಾದಾಗ ಏನಾಗ್ತದೆ, ರಾಜ್ಯ ಕೇವಲ ರಾಜಕೀಯ ಚಟುವಟಿಕೆಗಳು ಅಷ್ಟೇ, ಕಾನೂನು ಮತ್ತು ಸುವ್ಯವಸ್ಥತೆಯನ್ನ ವ್ಯವಸ್ಥಿತವಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ರಾಜ್ಯದ್ದಾಗಿರುತ್ತದೆ. ಹಾಗಾಗಿ ರಾಜ್ಯ ಮತ್ತು ಸಮಾಜ ಎರಡೂ ಸಹ ಪರಸ್ಪರ ಪೂರಕವಾಗಿರ್ತಕ್ಕಂತಹ ಸಂಸ್ಥೆಗಳಾಗಿವೆ. ಮತ್ತು ರಾಜ್ಯ ಮತ್ತು ಸಮಾಜ ಎರಡೂ ಒಂದೇ ಅಲ್ಲ, ಅವೆರಡೂ ಸಹ ವಿಭಿನ್ನವಾಗಿರ್ತಕ್ಕಂತಹ ಸಂಸ್ಥೆಗಳು ಅಂತ ಹೇಳಿ ಮೆಕೆವೆರ್ ಎಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ ಇವೆರಡರ ನಡುವೆ ಅನೇಕ ವ್ಯತ್ಯಾಸಗಳನ್ನು ಗುರುತಿಸಿ ಇವೆರಡೂ ಸಹ ವಿಭಿನ್ನವಾಗಿರ್ತಕ್ಕಂತಹ ಸಂಸ್ಥೆಗಳು ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಆದರೆ ಪ್ರಾಚೀನ ಗ್ರೀಕರ ಕಾಲದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಇವೆರಡೂ ಒಂದೇ ಅಂತ ಹೇಳಿ ಭಾವಿಸ್ಕೊಂಡಿದ್ರು. ಅರಿಸ್ಟಾಟಲ್ ಆಗಿರ್ಬೋದು, ಥಾಮಸ್ ಹಾಬ್ಸ್ ಆಗಿರ್ಬೋದು, ರೂಸೋ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ, ಪ್ಲೇಟೋ ಅನ್ನುವಂತಹ ರಾಜ್ಯಶಾಸ್ತ್ರಜ್ಞ, ಇವರೆಲ್ಲ ಏನಂತ ಭಾವಿಸ್ಕೊಂಡ್ರು ಅಂತ ಹೇಳಿದ್ರೆ ರಾಜ್ಯ ಮತ್ತು ಸಮಾಜ ಎರಡೂ ಒಂದೇ ಅಂತ ಭಾವಿಸ್ಕೊಂಡ್ರು. ಆದರೆ ಆಧುನಿಕ ಕಾಲದಲ್ಲಿ ಮೆಕವೆರ್ ಎನ್ನುವಂತಹ ರಾಜ್ಯಶಾಸ್ತ್ರಜ್ಞ ಈ ಎರಡೂ ಸಂಸ್ಥೆಗಳ ಮಧ್ಯೆ ಇರುವಂತಹ ಅನೇಕ ವ್ಯತ್ಯಾಸಗಳನ್ನು ಗುರುತಿಸಿ ರಾಜ್ಯ ಮತ್ತು ಸಮಾಜ ಎರಡು ವಿಭಿನ್ನವಾದಂತಹ ಸಂಸ್ಥೆಗಳು ಮತ್ತು ಅವೆರಡೂ ಪರಸ್ಪರ ಪೂರಕವಾಗಿ ಮಾನವ ಕುಲದ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಸಂಸ್ಥೆಗಳಾಗಿವೆ ಎನ್ನುವಂತಹ ಅಭಿಪ್ರಾಯವನ್ನ ಮೆಕವೆರ್ ಅವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ನಿಮಗೆ ಪ್ರಥಮ PUCಯಲ್ಲಿ 2ನೇ ಅಧ್ಯಾಯದಲ್ಲಿ ರಾಜ್ಯ ಮತ್ತು ಸಮಾಜದ ನಡುವಿನ ಸಂಬಂಧಗಳು ಎನ್ನುವಂತಹ ಈ ಘಟಕದಲ್ಲಿ ಈ ಎರಡೂ ಸಂಸ್ಥೆಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನ ನಾವು ಈಗ ಚರ್ಚೆಯನ್ನ ಮಾಡಿದ್ದೇವೆ. ಸೊ ಬಹುಶಃ ನಿಮಗೆ ಗೊತ್ತಾಗಿದೆ, ಮುಂದಿನ ಅಧ್ಯಯನದಲ್ಲಿ ಅಂದ್ರೆ ಪದವಿ ತರಗತಿಗಳಲ್ಲಿ ರಾಜ್ಯ ಮತ್ತು ಸಮಾಜದ ನಡುವೆ ಇನ್ನೂ ಅನೇಕ ವ್ಯತ್ಯಾಸಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತೇವೆ. ಸೊ ಈಗ ಪ್ರಾರಂಭಿಕ ಹಂತದಲ್ಲಿ ರಾಜ್ಯ ಮತ್ತು ಸಮಾಜ ಎರಡು ವಿಭಿನ್ನವಾದಂತಹ ಸಂಸ್ಥೆಗಳು ಎನ್ನುವಂತಹ ಹಾಗೂ ಎರಡು ಪರಸ್ಪರ ಪೂರಕವಾದಂತಹ ಸಂಸ್ಥೆಗಳು ಅನ್ನುವಂತಹ ಪ್ರಾಥಮಿಕ ಜ್ಞಾನ ಅಂತಕ್ಕಂಥದ್ದು ನಿಮಗೆ ಲಭ್ಯವಾದರೆ ಸಾಕಾಗ್ತದೆ. ಸೊ ಹೀಗೆ ಈ ಎರಡೂ ಸಂಸ್ಥೆಗಳ ನಡುವೆ ಅನೇಕ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಹಾಗೆಯೇ ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡುವುದಾದರೆ ಈ ರಾಜ್ಯ ಮತ್ತು ಸಮಾಜದ ನಡುವಿನ ಯಾವುದಾದರೂ 5 ವ್ಯತ್ಯಾಸಗಳನ್ನು ಗುರುತಿಸಿ ಅಂತ ಹೇಳ್ಬಿಟ್ಟು 5 ಅಂಕದ ಪ್ರಶ್ನೆ ಇದರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ರಾಜ್ಯ ಮತ್ತು ಸಮಾಜದ ನಡುವಿನ 5 ಪ್ರಮುಖ ವ್ಯತ್ಯಾಸಗಳನ್ನು ಗುರುತಿಸಿ ಎನ್ನುವಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ
ಇನ್ನೊಂದು ಸಂಸ್ಥೆ, ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು ಅನ್ನುವಂತಹ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು.